ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಹರಿಯುತ್ತಿರುವ ನೀರಿನಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಒಂದು ಪ್ರಯೋಗವನ್ನು ಮಾಡೋಣ. ಈ ಒಂದು ಪ್ರಯೋಗಕ್ಕಾಗಿ ನಾನು 1 ಲೀಟರ್ನ ಪ್ಲಾಸ್ಟಿಕ್ ಬಾಟಲ್ ಅನ್ನು ತೆಗೆದುಕೊಂಡು ಅದರ ತಳಭಾಗದಲ್ಲಿ ಒಂದು ರಂಧ್ರವನ್ನ ಮಾಡಿಕೊಂಡಿದ್ದೇನೆ. ಇಲ್ಲಿ ಒಂದು ಮಗ್ನಲ್ಲಿ ನೀರನ್ನು ತೆಗೆದುಕೊಂಡು ಇದಕ್ಕೆ 1-2 ಹನಿ ಹಾಲನ್ನ ಹಾಕಿಕೊಂಡಿದ್ದೇನೆ. ಪ್ರಯೋಗಕ್ಕಾಗಿ ನಾನಿಲ್ಲಿ ಒಂದು ಲೇಸರ್ ಟಾರ್ಚ್ ಅನ್ನ ತೆಗೆದುಕೊಂಡಿದ್ದೇನೆ. ನೀರಿನ ಸಂಗ್ರಹಣೆಗಾಗಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅನ್ನ ಇಟ್ಕೊಂಡಿದ್ದೇನೆ. ಈ 1 ಲೀಟರ್ನ ಪ್ಲಾಸ್ಟಿಕ್ ಬಾಟಲ್ ಅನ್ನ ಒಂದು ಆಧಾರದ ಮೇಲೆ ನಿಲ್ಲಿಸಿಕೊಂಡಿದ್ದೇನೆ. ಈಗ ನಾನು ಈ ಬಾಟಲ್ನಲ್ಲಿ ನೀರನ್ನ ಹಾಕೊಳ್ತೇನೆ. ಈ ರಂಧ್ರವನ್ನ ಮುಚ್ಚಿಕೊಂಡು ಈಗ ಈ ರಂಧ್ರವನ್ನು ಬಿಟ್ಟಾಗ ನೀರು ಹೊರಗಡೆ ಹರಿಯುತ್ತದೆ. ಅದರ ಮೂಲಕ ನಾನು ಲೇಸರ್ ಬೆಳಕನ್ನ ಹಾಯಿಸ್ತೇನೆ. ಯಾವ ರೀತಿ ಆ ಲೇಸರ್ ಬೆಳಕು ಸಂಪೂರ್ಣ ಆಂತರಿಕ ಪ್ರತಿಫಲನ ಹೊಂದಿ ಬಾಗುತ್ತದೆ ಎಂಬುದನ್ನ ಗಮನಿಸಿ ಸ್ನೇಹಿತರೆ. ನೋಡಿ ಹೇಗೆ ಬೆಳಕು ಬಾಗ್ತಾ ಇದೆ ಅನ್ನೋದನ್ನ ಗಮನಿಸಿ ಸ್ನೇಹಿತರೆ. ಓಕೆ, ನೋಡಿ ನಾನಿಲ್ಲಿ ಬೆರಳನ್ನ ಹಿಡಿತೇನೆ. ಆ ಬೆರಳಿನ ಮೇಲೆ ಸಹಿತ ಬೆಳಕು ಉಂಟಾಗುವುದನ್ನ ತಾವು ಗಮನಿಸಿ ನೋಡಿ. ಓಕೆ, ಬ್ಯೂಟಿಫುಲ್. ಇನ್ನೊಂದು ಸಲ ನಾನು ಲೈಟ್ಗಳನ್ನು ಬಂದ್ ಮಾಡಿಕೊಂಡು ನೀರನ್ನ ಬಾಟಲ್ನಲ್ಲಿ ತುಂಬಿ ಮತ್ತೊಮ್ಮೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ನಾನೀಗ ಬಾಟಲ್ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಲೇಸರ್ ಬೆಳಕು ಬಾಟಲ್ನಲ್ಲಿರುವ ನೀರಿನ ಮೂಲಕ ಚಲಿಸುವಾಗ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಅದೇ ಬೆಳಕು ಬಾಟಲ್ನಿಂದ ಹೊರಗೆ ಬೀಳುತ್ತಿರುವ ನೀರಿನ ಮೂಲಕ ಚಲಿಸುವಾಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಹೊಂದಿ ಚಲಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.